ಘಟನೆಯನ್ನು ಹೇಳ್ತೇನೆ. ಎಲ್ಲೋ ಒಂದು ಕಡೆ ಬಬಲಾದಿಗೆ ಹೋಗಿದ್ವಿ. ಒಂದು 4-5 ಜನ ನಮ್ಮ ಹಿರಿಯರನ್ನ ಕರ್ಕೊಂಡು ಹೋಗಿದ್ದೆ. ಬಬಲಾದಿಗೆ ಹೋದಾಗ ಹೋಗ್ಬೇಕಾದ್ರೆ ಆರಾಮಾಗಿ ಹೋದ್ವಿ. ವಾಪಸ್ ಬರುವಾಗ ಗಾಡಿ ಒಳಗೆ ಡೀಸೆಲ್ ಕಡಿಮೆ ಆಯಿತು. ಅದು ತೋರ್ಸಕದ್ದು, ಪಾಯಿಂಟ್ ತೋರ್ಸಕದ್ದು. ನಾನು ನಮ್ಮ ಹುಡುಗಿಗೆ ಹೇಳಿದೆ, ನೋಡಪ್ಪ ಎಲ್ಲರ ಪೆಟ್ರೋಲ್ ಬಂಕ್ ಇದ್ದ ನೋಡು, ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತಂತಂದೆ. ಆಯಿತು, ನೋಡೋಣ ಅನ್ಕೊಂತ ಅದು ಹಳ್ಳಿ ರಸ್ತೆ ಒಳಗೆ ಬಂದುಬಿಟ್ವಿ. ಅವ ನಮ್ಮ ಮಠದಾಗ ನಮ್ಮ ಹುಡುಗ ಕುಮಾರ್ ಅದನ್ರಿ. ಆ ಕುಮಾರದ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಹೋದ್ವಿ. ಅಲ್ಲಿ ದಾರಿಯಾಗಿ ಬರ್ಬೇಕಾದ್ರೆ ಹಳ್ಳಿ ಒಳಗೆ ಎಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಸುಮಾರು ದೂರ, ಎಷ್ಟು ದೂರ ಬಂದರೂ ಕೂಡ ಪೆಟ್ರೋಲ್ ಬಂಕ್ ಸಿಗಲಿಲ್ಲ. ನನಗೂಡಿದ್ದ ನಮ್ಮ ಭಕ್ತರು ಏನಂದ್ರು, ಅಲ್ರಿ ಪೆಟ್ರೋಲ್ ಬಂಕ್ ಸಿಗೋಲ್ದು, ನೀವು ಅಲ್ಲೇ ಹಾಕಿಸ್ಕೊಂಡ್ರೆ ಕೇಳಿಲ್ಲ, ಈಗ ಎಲ್ಲಿ ಸಿಗೋಲ್ದು, ಏನು ಮಾಡೋದು, ನೋಡೋಣ ಬರ್ರಪ್ಪ ಅಜ್ಜದನ ಏನು ಮಾಡ್ತಾನ ಅಕ್ಕನ ಅಂತ ತಿಳ್ಕೊಂಡು ಹಾಗೆ ಬಂದ್ವಿ. ಎಲ್ಲಿ ಸುಮಾರು ಒಂದು ತಾಸು ನಾವು ಜರ್ನಿ ಮಾಡಿದ್ರು ಪೆಟ್ರೋಲ್ ಬಂಕ್ ಸಿಗ್ತಾ ಇಲ್ಲ. ಆದ್ರೆ ಗಾಡಿ ಮಾತ್ರ ಎಲ್ಲೂ ನಿಲ್ಲಲಿಲ್ಲ. ಕೊನೆಗೆ ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಕಾಣಕತ್ತಿತ್ತು. ಗಾಡಿ ಕರೆಕ್ಟಾಗಿ ಅಲ್ಲಿ ಬಂದು ನಿಂತಿತ್ತು. ಅಜ್ಜ ಅದನಪ್ಪ ಅದಕ್ಕೆ ಸಾಕ್ಷಿ ಅಂತ ಹೇಳಿ ತೋರಿಸ್ಕೊಟ್ಟ ಅಂತ ಹೇಳಿ ಆಯಿತು. ಅವರಂದ್ರು ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಹಾಕಿಸ್ಕೊಂಡ್ಮೇಲೆ ಅವರೆಲ್ಲರೂ ಸೇರಿ ದುಡ್ಡು ಕೊಡಕ್ಕೆ ಬಂದರು. ದುಡ್ಡು ಕೊಡಕ್ಕೆ ಬಂದಾಗ ನಾನು ನೀವು ಯಾರೂ ಕೊಡ್ಬೇಡ್ರಪ್ಪ, ನಾನೇ ಕೊಡ್ತೀನಿ ಅಂತ ಹೇಳ್ಕೊಂಡು ನನ್ನ ಕಿಶೆ ಒಳಗಿರ್ತಕ್ಕಂಥ ಎಷ್ಟು ದುಡ್ಡನ್ನು ಕೊಟ್ಟೆ. ನಾನು ಕೊಟ್ಟಿದ್ದಕ್ಕೆ ಅದ್ರ ಒಬ್ಬರು ಹಿರಿಯರು ಅಂದರು, ಅಲ್ರಪ್ಪ ನಾವು ಕೊಟ್ಟಿದ್ದನ್ನ ನೀವು ಎಲ್ಲಿ ಕೊಟ್ಟು ಖರ್ಚು ಮಾಡ್ತೀರಿ, ಮತ್ತು ಈಗ ಅದನ್ನು ನಾವು ಕೊಡ್ತಿದ್ವಿ, ಇದನ್ನ ನೀವು ಕೊಟ್ಟಂಗೆ ಆತಲ್ಲ, ಯಾಕೆ ನೀವು ಕೊಡ್ರಿ, ಮತ್ತೆ ಅದಕ್ಕೆ ಬರ್ತಿತ್ತಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೋಡಪ್ಪ ನೀವು ಕೊಟ್ಟ ದುಡ್ಡನ್ನು ನಿಮಗೆ ಕೊಡ್ಲಿಕ್ಕೆ ನಂದೇನು ಹೋಗಿಲ್ಲ. ಈ ದುಡ್ಡನ್ನು ನಿಮಗೆ ಖರ್ಚು ಮಾಡಿದ್ರೆ ಒಂದು, ಸಿದ್ದರಾಮಪ್ಪನ ಶವ ಖರ್ಚು ಮಾಡಿದ್ರೆ ಒಂದು, ನೀವು ಬೇರೆ ಅಲ್ಲ, ಸಿದ್ದರಾಮಪ್ಪ ನಿಮ್ಮ ಮನಸ್ಸೊಳಗದಾನ. ಹಾಗಾಗಿ ಈ ಎರಡೂ ಕೂಡ ನನಗೆ ಒಂದೇ ಆಗಿರುವಂಥದ್ದು. ಹಾಗಾಗಿ ಏನೂ ಚಿಂತೆ ಮಾಡಬೇಡ್ರಿ ಅಂತ ತಿಳ್ಕೊಂಡು ಅವರು ಒಂದು ಮಾತನ್ನು ಹೇಳಿದೆ. ನಿಜಕ್ಕೂ ಕೂಡ ಭಾಳ ಸಂತೋಷಪಟ್ಟರು. ಹಂಗೆ ಇವತ್ತೇನು ಯಾರು ಈ ಸೇವಾದೊಳಗೆ ಬರೀ ಕಿತ್ಲಿಯೋ ಅಷ್ಟೇ ಅಲ್ಲ, ಪರಸ್ಥಳವರು ಕೂಡ ಈ ಕಾರ್ಯಕ್ರಮಗಳು ದುಡಿದಿದ್ದಾರೆ. ಅವರೆಲ್ಲರಲ್ಲೂ ಕೂಡ ನಿಮ್ಮೊಳಗೆ ಸಿದ್ದರಾಮೇಶ್ವರ ಇದ್ದಾರೆ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ನಿಮ್ಮನ್ನು ನಾನು ಎಷ್ಟು ಸ್ಮರಣೆ ಮಾಡಿದ್ರು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಸದ್ಗುರುನಾಥನ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಅದು ಇರಲಿ, ನಮ್ಮೆಲ್ಲರನ್ನ ಅದು ಪುರೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಏನು ಅಜ್ಜವರು ಆದೇಶ ಮಾಡ್ಯಾರ, ಪ್ರತಿಯೊಂದು ಮನೆಯ ಬಾಗಿಲನ್ನ ದಾಡ್ತಾರ ಅಂತ ಏನು ಹೇಳ್ಯಾರ, ಆ ಆದೇಶವನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಅದನ್ನು ನಾನು ಶಿರಸಾವಹಿಸಿ ಪಾಲಿಸ್ತೇನೆ. ಈ ಊರಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯೂ ಕೂಡ ಅದು ನನ್ನದು. ಈ ಊರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದನ್ನ ತಾಯಿ ಬಳಗ, ಈ ಊರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ತಂದೆ ಬಳಗ, ಎಲ್ಲರೂ ಕೂಡ ನನ್ನ ತಮ್ಮರು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು, ಪ್ರತಿಯೊಂದು ಮನೆಯೂ ಕೂಡ ನನ್ನದು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು, ನಾನು ಕೂಡ ಆ ಮನೆಯ ಮಗ ಅಂತಕ್ಕಂಥ ಅಧಿಕಾರದಿಂದ ಆ ಮನೆಯ ಬಾಗಿಲನ್ನ ದಾಡ್ತೇನೆ ಅಂತಕ್ಕಂಥ ವಿಶ್ವಾಸವನ್ನ ನಿಮ್ಮೆಲ್ಲರಿಗೆ ಈ ಮೂಲಕ ನಾನು ಅದನ್ನು ಹೇಳ್ತಾ, ಅಷ್ಟೇ ಅಲ್ಲದೆ ಪರಸ್ಥಳಲ್ಲಿರ್ತಕ್ಕಂಥ ಮಠದ ಸದ್ಭಕ್ತರು ಬಹಳಷ್ಟು ಜನ ಇದ್ದಾರೆ. ಇವಕ್ಕೂ ಕೂಡ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಈ ಮಠಕ್ಕೆ ಭಕ್ತರದಾರ, ಇದನ್ನ ಭಾವಿಸ್ತಾರ ಅಂತಕ್ಕಂಥ ಭಾವನೆಗಳು ತಿಳಿದಿರಲಿಲ್ಲ. ಮೊನ್ನೆಲ್ಲ ಹಳ್ಳಿಗಳ ಸಂಚಾರ ಮಾಡಬೇಕಾದ್ರೆ ಇನ್ನೂ ಇದ್ದಾರೆ, ಇನ್ನೂ ಎಷ್ಟೋ ಜನರ ಹತ್ರ ನಮಗೆ ಹೋಗೋಕ್ಕಾಗಿಲ್ಲ ಅಂತ ಎಷ್ಟೋ ಜನ ಭಕ್ತರು ಇನ್ನೂ ಇದ್ದಾರೆ. ಅವರೆಲ್ಲರ ಮನೆಗಳಿಗೆ ಹೋಗಬೇಕು, ಊರುಗಳಿಗೆ ಹೋಗಬೇಕು ಅಂತಕ್ಕಂಥ ಭಾವನೆಗಳದಾವು. ನಿಜಕ್ಕೂ ಕೂಡ ನನಗೆ ಏನಿಸಕದಪ್ಪ ಅಂದ್ರೆ, ಇದುವರೆಗೂ ಏನು ಕೆಲಸ ಮಾಡೇವೋ ಬಿಟ್ಟೇವೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಪ್ಪ ಇದ್ರಿಂದ ಹಾಗೆ ಏನು ಕೆಲಸ ಹೆಚ್ಚನ್ನು ಗೊತ್ತಿಲ್ಲ, ಇನ್ನೂ ಇದಕ್ಕೆ 100 ವರ್ಷ ಕೆಲಸ ಕೊಡ್ತಾನ ಅಂತ ಹೇಳಿ ನಾನಾದ್ರೂ ಕೂಡ ಅದನ್ನು ಭಾವಿಸ್ಕೊಂಡಿದ್ದೇನೆ. ಆ ಎಲ್ಲ ಕೆಲಸಗಳನ್ನು ಕೂಡ ಸದ್ಗುರುನಾಥ ಏನು ಆದೇಶ ಮಾಡ್ತಾನ, ಏನು ಅವಕಾಶ ಕೊಡ್ತಾನ, ಅವನು ಶಿರಸಾವಹಿಸಿ ಮಾಡ್ತೇನೆ. ನಾನೆಲ್ಲ ಯಾವುದನ್ನೇ ಮಾಡಿದ್ರು ಕೂಡ ಅದು ಮಠಕ್ಕಾಗಿ ಮತ್ತು ಅದು ಈ ಊರಿಗಾಗಿ ಅಂತಕ್ಕಂಥ ಭಾವನೆಯನ್ನು ನಾನು ಮತ್ತೊಮ್ಮೆ ಹೇಳ್ತಾ, ಏನು ಈ ಅನುಷ್ಠಾನ ಕಾರ್ಯಕ್ರಮಕ್ಕೆ ಸಂಪನ್ನಗೊಂಡಿರ್ತಕ್ಕಂಥ ದುಡಿದಿರ್ತಕ್ಕಂಥ ಎಲ್ಲರನ್ನ ಮೊದಲು ಮಾಡಿಕೊಂಡು, ಅಜ್ಜವರೇನು ಆದೇಶ ಕೊಡ್ತಾರಲ್ಲ, ಕಸ ಹೊಡೆದವರೆಲ್ಲ ಮೊದಲು ಮಾಡಿಕೊಂಡು ಕಳಸ ಇಟ್ಟವ್ರ ತನಕ ನಿಜಕ್ಕೂ ಕೂಡ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀರಿ, ಯಾವುದೂ ಕೂಡ ನನ್ನ ಗಮನಕ್ಕೆ ಬರದೇ ಹಾಗೆ, ನನ್ನ ಕೈಲಿ ಯಾವುದನ್ನು ಕೂಡ ಹೇಳಿಸ್ಕೊಡದೇ ಹಾಗೆ ನನಗೆ ಅದೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀರಿ. ಅಡಿಗೆ ಮಾಡೋರು ಬಂತು, ಸ್ವಚ್ಛತೆ ಮಾಡೋರು ಬಂತು, ವ್ಯವಸ್ಥೆ ಮಾಡೋರು ಬಂತು, ಯುವಕರು ಬಂತು, ಭಜನಾ ಬಳಗದವರು ಬಂತು. ನಿಜಕ್ಕೂ ಕೂಡ ನಿಮ್ಮನ್ನೆಲ್ಲ ನಾನು ಎಷ್ಟು ಸ್ಮರಿಸೋದು ಕೂಡ ಕಡಿಮೆ. ಇವೆಲ್ಲ ಏನು ದುಡಿದಿದ್ದೀರಿ, ಆ ಎಲ್ಲ ದುಡಿಕೆಗೆ